ನಮಸ್ತೆ ಎಲ್ರಿಗೂ. ಬಂಗು ಮಾರ್ಕ್ ಅಥವಾ ಪಿಗ್ಮೆಂಟೇಷನಿಂದ ಸಾಕಾಗಿದೆ. ಯಾವುದೇ ಥರ ಮನೆಮದ್ದು ಮಾಡಿದರೂ ಕೂಡ ವರ್ಕ್ ಆಗ್ತಾ ಇಲ್ಲ. ಏನೇ ಮಾಡಿದರೂ ಕಡಿಮೆನೇ ಆಗ್ತಾ ಇಲ್ಲ. ಯಾವುದಾದ್ರೂ ಒಳ್ಳೆಯ ಕ್ರೀಮ್ ಇದೆಯಾ ಬಂಗು ಮಾರ್ಕನ್ನು ಕಮ್ಮಿ ಮಾಡಲಿಕ್ಕೆ ಬೆಸ್ಟ್ ಅನ್ನುವಂಥದ್ದು ಅಂತ ಕೇಳೋರಿಗೆ ಈ ವಿಡಿಯೋದಲ್ಲಿ 2 ಅತ್ಯದ್ಭುತವಾಗಿರುವಂಥ ಕ್ರೀಮ್ಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಇದನ್ನು ನಾನು ತುಂಬ ಡೀಪ್ ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋದು. ಅವ್ರು ಹೇಳಿದನ್ನು ಇವ್ರು ಹೇಳಿದನ್ನು ಕೇಳಿ ಮಾಡ್ತಾ ಇಲ್ಲ. ನನ್ನ 17 ವರ್ಷದ ರಿಸರ್ಚ್ ಎಕ್ಸ್ಪೀರಿಯನ್ಸಿಂದ ಮಾಡಿರುವಂಥ ರಿಸರ್ಚ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗಾದರೆ ಆ ಕ್ರೀಮ್ಗಳು ಯಾವುದು, ಅದನ್ನ ಹೇಗೆ ಉಪಯೋಗ ಮಾಡಬೇಕು ಎಲ್ಲದರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಈ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಉಪಯೋಗಕ್ಕೆ ಬರುವಂತಹ ಮಾಹಿತಿಯನ್ನು ತುಂಬ ಡೀಪ್ ರಿಸರ್ಚ್ ಮಾಡಿ ನಾನು ಹಾಕ್ತಾ ಇರ್ತೇನೆ. ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಇದರಲ್ಲಿ ಮೊದಲನೇ ಕ್ರೀಮ್ ಯಾವುದು ಅಂತಂದರೆ ಡರ್ಮಾ ಟಚ್ ಅವ್ರದ್ದು ಬಾಯ್ ಪಿಗ್ಮೆಂಟೇಷನ್ ಅಂತ ಅಂದ್ಬಿಟ್ಟು ಅದನ್ನ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನಿಮಗೆ ಬೈ ಮಾಡಬೇಕು ಅಂತಂದರೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಹೆಸರನ್ನು ಹಾಕಿರ್ತೇನೆ ಅಥವಾ ಈ ವಿಡಿಯೋದಲ್ಲಿ ಅದರ ಹೆಸರನ್ನು ಹಾಕಿರ್ತೇನೆ. ಡರ್ಮಾ ಟಚ್ ಅವ್ರದ್ದು ಬಾಯ್ ಪಿಗ್ಮೆಂಟೇಷನ್ ಅನ್ನುವಂಥ ಕ್ರೀಮ್ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೆ ಸೂಟ್ ಆಗುತ್ತೆ. ತುಂಬ ಸೇಫಾಗಿ ಯೂಸ್ ಮಾಡಬಹುದಾದಂಥದ್ದು ಮತ್ತು ಎಲ್ಲ ಸ್ಕಿನ್ ಡಾಕ್ಟರ್ಗಳು ಕೂಡ ಈ ಕ್ರೀಮನ್ನು ರೆಕಮೆಂಡ್ ಮಾಡ್ತಾರೆ. ನೀವು ಅಮೆಝಾನ್, ನೈಕಾದಲ್ಲಿ ಇದರ ಫೀಡ್ಬ್ಯಾಕ್ ಚೆಕ್ ಮಾಡಿದರೂ ಕೂಡ ನಿಮಗೆ ಒಳ್ಳೆಯ ಫೀಡ್ಬ್ಯಾಕ್ ಸಿಗುತ್ತೆ. ಹೌದು, ಈ ಕ್ರೀಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಹಾಗಾದರೆ ಇದನ್ನ ಉಪಯೋಗ ಮಾಡೋದು ಹೇಗೆ? ರಾತ್ರಿ ಮಲಗೋಕ್ಕಿಂತ ಮುಂಚೆ ಮುಖವನ್ನು ಕ್ಲೀನಾಗಿ ತೊಳ್ಕೊಂಡಾದ ನಂತರ ಒರೆಸಿ ಲೈಟಾಗಿ ನಿಮ್ಮ ರೆಗ್ಯುಲರ್ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಈ ಡರ್ಮಾ ಟಚ್ ಬಾಯ್ ಪಿಗ್ಮೆಂಟೇಷನ್ ಅನ್ನುವಂಥ ಕ್ರೀಮನ್ನು ಲೈಟಾಗಿ ಬಂಗು ಮಾರ್ಕಿಗೆ ಹಚ್ಚಿ, ಮುಖ ಪೂರ್ತಿ ಹಚ್ಕೊಳ್ಳಿಕ್ಕಿಲ್ಲ. ಇದು ಪಿಗ್ಮೆಂಟೇಷನ್ಗೆ ಇರುವ ಕ್ರೀಮ್. ಪಿಗ್ಮೆಂಟೇಷನ್ ಎಲ್ಲೆಲ್ಲ ಇದೆ ಅಲ್ಲಿ ಮಾತ್ರ ಇದನ್ನ ಹಚ್ಕೋಬೇಕು. ಹಚ್ಕೊಂಡು ಮಲ್ಕೊಳ್ಳಿ, ಬೆಳಗ್ಗೆ ತೊಳ್ಕೊಳ್ಳಿ. ಅದಾದ ನಂತರ ಮುಖನ ಒರೆಸ್ಕೊಂಡು ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಯಾಕಂತಂದರೆ ಪಿಗ್ಮೆಂಟೇಷನ್ಗೆ ಹಚ್ಚುವಂಥ ಕ್ರೀಮ್ ಇರ್ಬೋದು ಅಥವಾ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಹಚ್ಚುವಂಥ ಕ್ರೀಮ್ ಇರ್ಬೋದು ಅಥವಾ ಯಾವುದಾದ್ರೂ ಆ್ಯಕ್ಟಿವ್ ಸೆರಮ್ಗಳನ್ನು ನಾವು ಹಚ್ತೀವಿ ಅಂತಂದರೆ ಅದು ನಮ್ಮ ಸ್ಕಿನ್ನನ್ನು ಸೆನ್ಸಿಟಿವ್ ಮಾಡುತ್ತೆ. ಆದ್ದರಿಂದ ನೀವು ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹಾಗೆ ಹೋದ್ರಿ ಅಂತಂದರೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ. ಡೈರೆಕ್ಟ್ ಬಿಸಿಲಿಗೆ ಹೋಗ್ತೀರಾ, ನಿಮ್ಮ ಸ್ಕಿನ್ ಮತ್ತೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾವುದೇ ಈ ಆಯಿಂಟ್ಮೆಂಟ್ ಅಥವಾ ಈ ಆ್ಯಕ್ಟಿವ್ ಕ್ರೀಮ್ಗಳನ್ನು ಉಪಯೋಗ ಮಾಡುವಾಗ ಡೇ ಟೈಮಲ್ಲಿ ನೀವು ಈ ಕ್ರೀಮನ್ನು ಹಚ್ಕೊಳ್ಳೋದು ಬೇಡ. ಆದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಚ್ಚೋದಕ್ಕೆ ಮರಿಬೇಡಿ. ಇದು ಪ್ರಿಕಾಷನ್ ನೀವು ತಗೊಳ್ಳೇಬೇಕು. ಎರಡನೇ ಕ್ರೀಮ್ ಯಾವುದು? ಡಾಕ್ಟರ್ ಸೇತ್ ಅವ್ರದ್ದು ಕೇಸರ್ ಕೋಜಿಕ್ ಆ್ಯಸಿಡ್ ಕ್ರೀಮ್ ಅಂತ. ಅದರದ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹೆಸರನ್ನು ಬೇಕಾದರೂ ಇದರಲ್ಲಿ ಟೈಪ್ ಮಾಡಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದು ಕೂಡ ರಾತ್ರಿ ಹಚ್ಕೊಳ್ಳುವಂಥದ್ದು. ಇದನ್ನ ಆ್ಯಕ್ಚುಲಿ ಪ್ರತಿದಿನ ನೀವು ಹಚ್ಕೋಬೋದು. ಇದನ್ನ ನೀವು ಮಾಯ್ಶ್ಚರೈಸರ್ ಥರನೂ ಉಪಯೋಗ ಮಾಡ್ಬೋದು. ಇದು ಒಂಥರ ಡೈಲಿ ಯೂಸ್ಗಿರುವಂಥ ಕ್ರೀಮ್. ತುಂಬ ಮೈಲ್ಡ್ ಆಗಿರುವಂಥದ್ದು, ಎಲ್ಲ ಸ್ಕಿನ್ ಟೈಪಿಗೂ ಆಗುವಂಥದ್ದು. ತುಂಬ ಚೆನ್ನಾಗಿದೆ ಇದರ ಫೀಡ್ಬ್ಯಾಕ್. ರಾತ್ರಿ ಮಲಗುವಾಗ ಮುಖ ತೊಳ್ಕೊಳ್ಳಿ, ಮಲಗೋಗಿಂತ ಮುಂಚೆ ಮುಖ ತೊಳ್ಕೊಳ್ಳಿ, ಒರೆಸ್ಕೊಳ್ಳಿ ಕ್ಲೀನಾಗಿ. ಈ ಕ್ರೀಮನ್ನು ಹಚ್ಚಿ ಮಲ್ಕೊಳ್ಳಿ, ಬೆಳಗ್ಗೆ ಮುಖನ ತೊಳ್ಕೊಳ್ಳಿ. ಹೊರಗಡೆ ಹೋಗ್ತೀರಾ, ಬಿಸಿಲಿಗೆ ಹೋಗ್ತೀರಾ ಅಂತಂದರೆ ಯಾವುದಾದ್ರೂ ನೀವು ರೆಗ್ಯುಲರಾಗಿ ಅಪ್ಲೈ ಮಾಡುವಂಥ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ. ಇದಿಷ್ಟಲ್ಲದೆ ಚೆನ್ನಾಗಿ ನೀರು ಕುಡಿಬೇಕು. ಇನ್ನೊಂದು ಏನು ಅಂತಂದರೆ ಎಸ್ಪೆಷಲಿ ಪಿಗ್ಮೆಂಟೇಷನ್ ಇರುವಾಗ ಅಥವಾ ಪಿಗ್ಮೆಂಟೇಷನ್ ಇರುವವರು ಈ ಕ್ರೀಮ್ ಹಚ್ಚುವಾಗಲೂ ಹಚ್ಚಿಲ್ಲದಿದ್ದರೂ ಕೂಡ ನೀವು ಪ್ರತಿದಿನ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಪಿಗ್ಮೆಂಟೇಷನ್ ಬರದಂತೆ ತಡೀಲಿಕ್ಕೆ, ಬಂದಿರೋದನ್ನು ಕಮ್ಮಿ ಮಾಡಲಿಕ್ಕೆ ಸನ್ಸ್ಕ್ರೀನ್ ಒಂದೇ ಬೆಸ್ಟ್ ಉಪಾಯ. ಯಾಕಂತಂದರೆ ಸೂರ್ಯನ ಬಿಸಿಲಿಗೆ ಡೈರೆಕ್ಟಾಗಿ ಓಡಾಡಿದಾಗ ಮಾತ್ರ ನಮಗೆ ಜಾಸ್ತಿ ಪಿಗ್ಮೆಂಟೇಷನ್ ಅಥವಾ ಬಂಗು ಮಾರ್ಕ್ ಬರೋದು. ಆದ್ದರಿಂದ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದರೆ ಬಂಗು ಮಾರ್ಕ್ ಬೀಳೋದನ್ನು ತಡೆಯುತ್ತೆ. ಈ ಎಲ್ಲ ಕ್ರೀಮ್ಗಳು ನಾನು ಏನು ಹೇಳಿದೆ, ಇದು ಪಿಗ್ಮೆಂಟೇಷನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಪಿಗ್ಮೆಂಟೇಷನ್ ಅಥವಾ ಬಂಗುವನ್ನು ಪ್ರೊಡ್ಯೂಸ್ ಮಾಡುವಂಥ ಅಂಶಗಳು ನಮ್ಮ ಸ್ಕಿನ್ನಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅದನ್ನ ಕಮ್ಮಿ ಮಾಡಿ ಪಿಗ್ಮೆಂಟೇಷನ್ ಕ್ಲಿಯರ್ ಆಗೋ ಥರ ಮಾಡುತ್ತೆ. ಹಾಗಾದರೆ ಎಷ್ಟು ಟೈಮ್ ನೀವು ಇದನ್ನ ಯೂಸ್ ಮಾಡಬೇಕು? ನಿಮಗೆ ಯಾವುದ್ರದ್ದಾದರೂ ರಿಸಲ್ಟ್ ಚೆನ್ನಾಗಿ ಬೇಕು ಅಂತಂದರೆ ನೀವು ಕಮ್ಮಿ ಅಂದರೂ ಒಂದು 6 ವಾರ ಉಪಯೋಗ ಮಾಡಿ ನೋಡಲೇಬೇಕು. 1 ವಾರ ಉಪಯೋಗ ಮಾಡಿ, ಇವರೇನೋ ಹೇಳಿದ್ದಾರೆ ರಿಸಲ್ಟೇ ಬರ್ತಾ ಇಲ್ಲ ಅಂತ ಕೊನೆಗೆ ಕಮೆಂಟ್ ಮಾಡೋದಲ್ಲ. 1 ವಾರದಲ್ಲಿ ಮಾಯ ಮಾಡುವಂಥ ಜಗತ್ತಲ್ಲಿ ಏನೂ ಇಲ್ಲ ಆಯಿತು. ಆ ಥರ ಇದ್ದರೂ ಅದು ಚೆನ್ನಾಗಿರಲ್ಲ, ಅದಂತೂ ಗ್ಯಾರಂಟಿ. ಆದ್ದರಿಂದ ನೀವು ಪೇಷನ್ಸ್, ತಾಳ್ಮೆಯಿಂದ ನೀವು ಟ್ರೈ ಮಾಡಿದ್ರೆ ಅಷ್ಟೇ ಆಗುತ್ತೆ. ಯಾವುದೇ ಮನೆಮದ್ದಿರ್ಬೋದು, ಕ್ರೀಮ್ ಇರ್ಬೋದು, ನೀವು ಮಿನಿಮಮ್ 4 ರಿಂದ 6 ವಾರ ಟ್ರೈ ಮಾಡಲೇಬೇಕು. ಆವಾಗಲೇ ನಿಮ್ಮ ಸ್ಕಿನ್ನಲ್ಲಿರುವಂಥ ಮಾರ್ಕ್ ಇದೆಯಲ್ವ ಲೈಟ್ ಆಗಲಿಕ್ಕೆ ಶುರುವಾಗುತ್ತೆ. ಎಷ್ಟೋ ವರ್ಷದಿಂದ ಬಿದ್ದಿರುವಂಥ ಏನು ಪಿಗ್ಮೆಂಟೇಷನ್ ಎಲ್ಲ ಅಷ್ಟು ಸುಲಭವಾಗಿ 1 ವಾರದಲ್ಲಿ 1 ದಿನದಲ್ಲಿ ನೀವು ಆಯಿಂಟ್ಮೆಂಟ್ ಹಚ್ಚದ ಅಥವಾ ಕ್ರೀಮ್ ಹಚ್ಚಿದ ಕೂಡಲೇ ಅದು ಹೋಗಲ್ಲ. ಆ ಥರ ಜಾದು ಯಾವುದೂ ಆಗಲ್ಲ. ಅದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಅದರಿಂದ ನೀವು 4 ರಿಂದ 6 ವಾರ ಪ್ರತಿದಿನ ಇದನ್ನ ಹಚ್ಚಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕನ್ಸಿಸ್ಟೆಂಟಾಗಿ ನಾವು ಇದನ್ನ ಮಾಡಲೇಬೇಕು. ಇಲ್ಲದಿದ್ದರೆ ರಿಸಲ್ಟ್ ಸಿಗಲ್ಲ. ಅದನ್ನೊಂದು
ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಮನೆಮದ್ದಾದರೂ ಕೂಡ ಅಷ್ಟೇ, ತುಂಬ ಜನ ಒಳ್ಳೊಳ್ಳೆ ಮನೆಮದ್ದನ್ನು ಹೇಳ್ತಾರೆ. ಆ್ಯಕ್ಚುಲಿ ತುಂಬ ಎಫೆಕ್ಟ್ಫುಲ್ ಅಂದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ಮನೆಮದ್ದನ್ನೇ ಹೇಳ್ತೀನಿ. ಆದರೆ ಒಂದಿನ 2 ದಿನ ಟ್ರೈ ಮಾಡಿಬಿಟ್ಟು ಆಗಿಲ್ಲ ಅಂತ ಅಂದರೆ ಅದಕ್ಕೆ ಯಾರು ಹೇಳಿ ಹೊಣೆ? ಆದ್ದರಿಂದ ನೀವು ಏನೇನಾದರೂ ಟ್ರೈ ಮಾಡೋದಿದ್ರೆ ತುಂಬ ಅಂದರೆ ಪೇಷನ್ಸಿಂದ ತಾಳ್ಮೆಯಿಂದ ಟ್ರೈ ಮಾಡಬೇಕು. ಫಸ್ಟ್ ಟೈಮ್ ಏನಾದರೂ ಹಚ್ತೀರಂತಂದರೆ ಕ್ರೀಮ್ ಇರ್ಬೋದು, ಮನೆಮದ್ದು ಇರ್ಬೋದು, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಗೂ ಕಿವಿಯಲ್ಲಿ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಟೆಸ್ಟ್ ಮಾಡಿ. ಅದು ಒಂದಿನ ಬಿಟ್ಬಿಡಿ. ನಿಮ್ಗೆ ಏನೂ ಇರಿಟೇಷನ್ ಆಗಿಲ್ಲ, ಸೇಫ್ ಇದೆ ಅಂತಂದರೆ ನೀವು ಡೈಲಿ ಯೂಸ್ ಮಾಡ್ಬೋದು. ಎಲ್ರಿಗೆ ಏನಾದರೂ ಆಗುತ್ತೆ ಅಂತಲ್ಲ, ಆದರೆ ಕೆಲವರು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದು ಅಂಥವರು ಫಸ್ಟ್ ಮುಖಕ್ಕೆ ಹಚ್ಚಿ ಇರಿಟೇಷನ್ ಎಲ್ಲ ಆಗೋದಕ್ಕಿಂತ ಒಂದ್ಸರಿ ನೀವು ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಸೇಫ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಳಿರುವಂಥ ಟಿಪ್ಸ್ನ ನೀಟಾಗಿ ಫಾಲೋ ಮಾಡಿ. ಖಂಡಿತವಾಗ್ಲೂ ಬಂಗು ಕಲೆಯಿಂದ ನೀವು ಮುಕ್ತಿಯನ್ನು ಪಡಿಬೋದು ಆರಾಮ್ಸೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಹತ್ರ ನೋಡೋದ್ರಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.